ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಮೈ ಒನ್ ಮೋರ್ ಮಿನಿ ವ್ಲಾಗ್. ಇದು ಸಂಡೆಯ ಮಿನಿ ವ್ಲಾಗ್ ಆಗಿರುತ್ತೆ. ಇನ್ನು ಲಕ್ಷ್ಮಿನ ಕೂರಿಸಿ 3 ದಿನ ಆಯಿತು. ಇವತ್ತು ಲಕ್ಷ್ಮಿನ ಕಳಿಸೋ ದಿನ ಬಂದೇ ಬಿಡ್ತು. ಏನೋ ಒಂಥರ ಮನಸ್ಸಲ್ಲಿ ಸಂಕಟ ಆಗ್ತಿತ್ತು, ಬಟ್ ಏನೂ ಮಾಡೋಂಗಿಲ್ಲ, ಕಳಿಸ್ಲೇಬೇಕು. ಇನ್ನೊಂದು ವರ್ಷ ಈ ದಿನಕ್ಕೋಸ್ಕರ ಕಾಯಬೇಕು ಅಂತ ಹೇಳಿ ನಾನು ಕೂಡ ದೇವರಿಗೆ ಇವತ್ತು ನೈವೇದ್ಯಕ್ಕೋಸ್ಕರ ರಸಾಯನ ಮಾಡಿದ್ದೆ. ಇನ್ನು ದೇವರಿಗೆ ನೈವೇದ್ಯನೆಲ್ಲ ಮಾಡಿ ಅದಾದಮೇಲೆ ಇನ್ನು ದೇವರಿಗೂ ಕೂಡ ಆರತಿನೆಲ್ಲ ಮಾಡಿ ಮುಗಿಸಿ ಇನ್ನು ಅದನ್ನು ಕೂಡ ಚೆಲ್ಲಿ ಬಂದೆ. ಅದಾದಮೇಲೆ ಇನ್ನು ನಾನು ಕೂಡ ದೇವರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಇನ್ನು ನಾನು ಕೂಡ ದೇವ್ರಿಗೆ ಹಾಕಿರೋವಂಥ ಪ್ರತಿಯೊಂದು ಐಟಮ್ಸು ಅಂದರೆ ಹೂವಿನ ಹಾರ, ಒಡವೆಗಳು ಎಲ್ಲದನ್ನು ನೀಟಾಗಿ ಎತ್ತಿಟ್ಬಿಟ್ಟು ಅದಾದಮೇಲೆ ಸೀರೆ ಏನೂ ಬಿಚ್ಚಕ್ಕೆ ಹೋಗಲಿಲ್ಲ. ಸ್ವಲ್ಪ ಲೇಟ್ ಆಗಿಬಿಡುತ್ತೆ, ಕಳಿಸಿ ಬಂದುಬಿಡೋಣ ಅಂತ ಹೇಳಿ ಇನ್ನು ನಾನು ನೀರಿಟ್ಟಿರ್ತೀನಲ್ಲ ಅದನ್ನು ತೊಗೊಂಡೋಗಿ ನಾನು ತುಳಸಿ ಗಿಡಕ್ಕೆ ಹಾಕಬಾರ್ದಂತೆ. ಸೊ ಹಾಗಾಗಿ ನಾನು ಹೆಂಗೂ ನಮ್ಮ ಮನೆ ಹತ್ರನೇ ಎದುರುಗಡೆ ಒಂದು ತೆಂಗಿನ ಮರ ಇತ್ತು. ಸೊ ಹಾಗಾಗಿ ತೆಂಗಿನ ಮರಕ್ಕೆ ಕಳಿಸ್ಬೇಕು, ಇಲ್ಲ ಅಂದರೆ ಹರಿಯೋ ನೀರಿಗೆ ಹಾಕಬೇಕು ಅಂತ ಹೇಳ್ತಾರೆ. ಬಟ್ ತೆಂಗಿನ ಮರ ಇತ್ತಲ್ವಾ, ಸೊ ಹಾಗಾಗಿ ಅಲ್ಲಿಗೆ ಹಸಿರು ಗಿಡಕ್ಕೂ ಆಗುತ್ತೆ, ಬಟ್ ತೆಂಗಿನ ಮರ ಇತ್ತಲ್ಲ ಅಂತ ಹೇಳಿ ಅಲ್ಲಿಗೆ ತೊಗೊಂಡೋಗಿ ಹಾಕ್ಬರೋಣ ಅಂತ ಹೇಳಿ ಹೋದ್ವಿ. ಇನ್ನು ನನ್ನ ಹಸ್ಬೆಂಡ್ ಸ್ವಲ್ಪ ಲೇಟಾಗಿ ಹೋಗೋದ್ರಿಂದ ಅವರು ಇದ್ದರು. ಸೊ ಹಾಗಾಗಿ ಇನ್ನು ಅಲ್ಲಿಗೆ ಹೋಗಿ ಅದನ್ನು ಕೂಡ ಎಲ್ಲ ಹಾಕಿ ಸ್ವಲ್ಪ ಅದರಲ್ಲಿರೋ ಅಂಥ ಐಟಮ್ಸ್ನೆಲ್ಲ ನಾನು ಅಲ್ಲಿ ಹಾಕಲ್ಲ, ಅದನ್ನೆಲ್ಲ ರಿಟರ್ನ್ ತೊಗೊಂಡು ಇನ್ನು ಮನೆಗೆ ಬಂದು ಇನ್ನು ಇವತ್ತು ಟಿಫನಿಗೋಸ್ಕರ ರೊಟ್ಟಿ ಹಾಗೆ ಜವಳಿಕಾಯಿ ಪಲ್ಯನ ಮಾಡಿದ್ದೆ. ಇನ್ನು ಟಿಫನ್ ಎಲ್ಲ ಮುಗಿಸಿ ಇನ್ನು ಸಮೀಕ್ಷೆಗೆ ಡ್ಯಾನ್ಸ್ ಕ್ಲಾಸ್ ಇತ್ತು. ಸೊ ನನ್ನ ಹಸ್ಬೆಂಡು ಡ್ಯೂಟಿಗೆ ಹೋಗ್ತಾ ನಾನೇ ಬಿಟ್ಟು ಹೋಗ್ತೀನಿ ಅಂದರು. ಸೊ ಅವ್ರನ್ನ ಕಳಿಸಿ ಇನ್ನು ಅವಳನ್ನ ಕರ್ಕೊಬಂದು ಅದಾದಮೇಲೆ ಮಧ್ಯಾಹ್ನ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಇನ್ನು ನಮ್ಮ ಸಮೀಕ್ಷೆ ಅವರಿಗೆ ಗೌರಿ ಹಬ್ಬಕ್ಕೆ ಲಂಗ ಬ್ಲೌಸ್ ಹೊಲ್ಸೋಣ ಅಂತೇಳಿ ನಮ್ಮಮ್ಮ ಒಂದು ಸೀರೆನ ಕೊಟ್ಟಿದ್ರು, ಅದನ್ನು ಕೂಡ ತೊಗೊಂಡು ಹಾಗೆ ನಾನು ಲಕ್ಷ್ಮಿಗೆ ಇಟ್ಟಿದ್ದಂಥ ಸೀರೆನೂ ಹೊಲಿಸ್ಕೊಬಿಡೋಣ ಗೌರಿ ಹಬ್ಬಕ್ಕಾಗುತ್ತೆ ಅಂತೇಳಿ ತೊಗೊಂಡು ಹೊರಟೆ. ಲೈಟಾಗಿ ಮಳೆ ಬರ್ತಿತ್ತು, ಸೊ ಅದರಲ್ಲೇ ಹೊರಟೆ. ಇನ್ನು ರೋಡ್ ಅಂತೂ ಅದು ರೋಡ್ ಅನ್ನಿಸ್ತಾ ಇರಲಿಲ್ಲ, ಯಾವುದೋ ಒಂದು ಹಳ್ಳ ಅನ್ನಿಸ್ತಾ ಇತ್ತು. ಅಲ್ಲಿಂದ ಎಲ್ಲ ಕೊಟ್ಟು ಮನೆಗೆ ಬಂದು ನಾಳೆ ಶ್ರಾವಣ ಆಗಿರೋದ್ರಿಂದ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊತಿದ್ದೆ. ಈ ಡೇನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.